ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನಮ್ರತ ಅಂತ ಹೇಳ್ಬಿಟ್ಟು ಇವರು ಬಜ್ಗೂರು ಎಂಬ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಿರೋದಾಗಿಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಇವರ ಒಂದು ಕೊರತೆಯ ಬಗ್ಗೆ ಹೇಳೋದಾದರೆ ಯೋಗಕ್ಷೇಮ ಹಾಗೂ ಆರೈಕೆ ಮಾಡೋರು ಯಾರಿಲ್ಲ ಅಂತ ಒಂದು ಕೊರತೆ ಹಾಗೂ ಚಿಂತೆ ಕಾಡ್ತಾ ಇರೋವಂಥದ್ದು. ಇನ್ನು ಗಂಡ ಬಂದ್ಬಿಟ್ಟು ಸರ್ಕಾರಿ ಕೆಲಸ ಬಿಟ್ಟು ಯಾವಳ ಜೊತೆ ಪರಾರಿಯಾದ, ಅದೊಂದು ಸ್ನೇಹಿತರೆ ಇವ್ರಿಗೆ ಬೇಜಾರಾಗೋಂಥ ಒಂದು ವಿಚಾರ. ಇನ್ನು ಜವಾಬ್ದಾರಿ ಬಂದ್ಬಿಟ್ಟು ಕುಟುಂಬ ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಮನೆಯಲ್ಲಿ ಇರಬೇಕು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಇವರು ಕೂಡ ಪರಾರಿ ಆಗಬೇಕು ಅಂತಿದ್ರಂತೆ, ಆದರೆ ಒಂದು ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲಿ ಇರ್ತಕ್ಕಂಥದ್ದಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಬಹಳ ಒಳ್ಳೆತನದಿಂದ ಬಂದಂಥ ಒಂದು ಕುಟುಂಬ ಆಗಿರುತ್ತಿದ್ದು. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಹಿ ನೆನಪುಗಳು ಏನೇನಪ್ಪ ಅಂತಂದರೆ, ಮೊದಲನೇದು ಅಡುಗೆ ಚೆನ್ನಾಗಿ ಮಾಡಿದರೂ ಸಹ ಅಷ್ಟೊಂದು ರುಚಿ ಇದ್ರೂ ಒಂದು ಮಾತು ಹೊಗಳಿ ತೃಪ್ತಿಪಡಿಸಿಲ್ಲ ಯಾವತ್ತೂ ಆತ ಅಂತ ಇಲ್ಲಿ ಬಹಳ ಒಂದು ಬೇಜಾರಿನ ಸಂಗತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಒಂದು ದಿನ ಆದರೂ ತೂತು ಅಗಲಿಸಿ ಸಖತ್ತಾಗಿದೆ ಕಣೆ ನಿಂದು ಅಂತ ಹೊಗಳಿಲ್ಲ. ಸೀರೆ ಹಾಕ್ಕೊಂಡಾಗ ಹಳ್ಳಿ ಗೌರಮ್ಮ ಥರ ಕಾಣ್ತೀಯ ಅಂತ ಅಂತಾನೆ. ಅದೊಂದು ಕೂಡ ಇವರಿಗೆ ಮನಸ್ಸಿಗೆ ಭಾಳ ಬೇಜಾರಾಗೋಂಥ ಒಂದು ವಿಚಾರ ಆಗಿದೆ. ಇನ್ನು ಅಪರೂಪಕ್ಕೆ ಗುಲಾಬಿ ತಂದು ಮುಡಿಸಿದೆಂಗ್ತಾನೆ, ಅದು ಬಿಟ್ಟರೆ ಬೇರೆ ಥರ ಯಾವ ಥರನೂ ಸುಖ ಕೊಟ್ಟಿಲ್ಲ ಆತ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನಾಲ್ಕನೇದು ಬಂದು ಮಾತುಗಳಲ್ಲಿ ಖುಷಿ ಅನ್ನೋದೇ ಇಲ್ಲ ಕಣ್ರಪ್ಪ, ಅಷ್ಟೇ. ಏನೇನು ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದರೆ ಸ್ನೇಹಿತರೆ, ಒಟ್ಟಲ್ಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಅಷ್ಟೊಂದು ಇವರ ಒಂದು ಹೊಂದಾಣಿಕೆಯಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಇಲ್ಲಿ, ಸರಿಯಾಗಿ ಕಂಡು ಬರ್ತಿಲ್ಲ ಅಂತ ಇಲ್ಲಿ ಹೇಳ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಹೇಳಬೇಕು ಅಂದರೆ ಹೇಗೆ ನೋಡ್ಕೊಳ್ಬೇಕು ಅಂತಂದರೆ, ಸಿನಿಮಾ ಪಾರ್ಕ್ ಅಂತ ಹೊರಗಡೆ ಸುತ್ತಾಡಿಸಿದ್ರೆ ಖುಷಿ ಆಗುತ್ತೆ, ಆಗ ಲಂಗ ಎತ್ತಿ ಕೊಡೋಕೆ ಕೂಡ ಮನಸ್ಸು ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು 3 ಹೊತ್ತು ದೆಂಗಾಡಬೇಕು ಅಂತಂದರೆ ಚೆನ್ನಾಗಿರುವ ಹಾಸಿಗೆ ಇರಬೇಕು, ಆಗ ಮಾತ್ರ ಆಸೆ ಆಗೋದು. ಯಾಕೆಂದರೆ ಚೆನ್ನಾಗಿರೋ ಅಂಥ ಒಂದು ಹಾಸಿಗೆ ಸಿಕ್ಕರೆ ಖಂಡಿತವಾಗಿಯೂ ಮಲಗಬೇಕು ಅನ್ನೋದು ಆಸೆ ಬಂದೇ ಬರುತ್ತೆ ಎಲ್ರಿಗೂ. ಇನ್ನೋವಾ ಕ್ರಿಸ್ಟಾ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗುತ್ತಾ ಮಜಾ ಮಾಡಿ ಆನಂದ ಪಡಬಹುದು. ಇದೆಲ್ಲ ಇದ್ರೇ ಸಕ್ಕರೆ ಮಿಠಾಯಿನ ಅನುಭವಿಸಬಹುದು ಅಂತಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಇದೆಲ್ಲ ಸಿಕ್ಕಾದ್ಮೇಲೆ ಇನ್ನೇನು ತನ್ನಷ್ಟಕ್ಕೆ ತಾನೇ ಒಂದು ಖುಷಿ ಬಂದೇ ಬರುತ್ತೆ. ಇನ್ನು ವಿಂಡೋ ಫ್ರೇಮ್ಸ್ ಸ್ನೇಹಿತರೆ ಯಾವ ರೀತಿ ಎಷ್ಟು ಥರದ ಒಂದು ಗ್ಲಾಸ್ ಫ್ರೇಮ್ಸ್ ಇದೆ ಅಂತೇಳಿ ವಿಂಡೋಸ್ ಫ್ರೇಮ್ಸು ಇಲ್ಲಿ ನೋಡ್ಬೋದು ನೀವು. ವಿನೈಲ್ ಅಂತ ಹೇಳ್ಬಿಟ್ಟು ಅಫೋರ್ಡೆಬಲ್, ಎನರ್ಜಿ ಎಫಿಷಿಯೆಂಟ್ ಅಂದು ಲೋ ಮೇಂಟೆನೆನ್ಸು. ಮತ್ತು ವುಡ್ ಬಂದ್ಬಿಟ್ಟು ಆಸ್ಥೆಟಿಕ್ ಅಂಡ್ ನ್ಯಾಚುರಲ್ ಬಟ್ ರಿಕ್ವೈರ್ಸ್ ಅಪ್ ಕೀಪ್, ಅಲ್ಯೂಮಿನಿಯಂ ಸ್ಟ್ರಾಂಗ್ ಅಂಡ್ ಡ್ಯೂರೇಬಲ್, ಐಡಿಯಲ್ ಫಾರ್ ಮಾಡರ್ನ್ ಹೋಮ್ಸ್ ಬಟ್ ಲೆಸ್ ಎನರ್ಜಿ ಎಫಿಷಿಯೆಂಟ್. ಇನ್ನು ಫೈಬರ್ ಗ್ಲಾಸ್ ಬಗ್ಗೆ ಹೇಳಬೇಕು ಅಂದರೆ ಹೈಲಿ ಡ್ಯೂರೇಬಲ್, ಎನರ್ಜಿ ಎಫಿಷಿಯೆಂಟ್ ಆ್ಯಂಡ್ ಲೋ ಮೇಂಟೆನೆನ್ಸ್. ಸ್ನೇಹಿತರೆ ಒಂದು ಫೈಬರ್ ಗ್ಲಾಸು ನೋಡಿ ಅದೊಂದು ತುಂಬನೇ ಅತ್ಯುತ್ತಮ ಅಂತ ಹೇಳ್ಬೋದು. ಯಾಕೆಂದರೆ ಹೈಲಿ ಒಂದು ಡ್ಯೂರೇಬಲ್ ಇರುತ್ತೆ, ಓಕೆನಾ. ಎನರ್ಜಿ ಮತ್ತು ಎಫಿಷಿಯೆಂಟು ಮತ್ತು ಲೋ ಮೇಂಟೆನೆನ್ಸ್ಗೆಲ್ಲ ಒಂದು ಒಳ್ಳೆ ಇದು ಅಂತ ಹೇಳ್ಬೋದು, ವಿಂಡೋ ಫ್ರೇಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನು ನೀವು ಹಾಕ್ಸ್ಕೊಂಡು ಆರಾಮಾಗಿ ಇರ್ಬೋದು. ಮನೆಗಳಿಗೂ ಒಳ್ಳೊಳ್ಳೆ ವಿಂಡೋಸ್ ಫ್ರೇಮ್ಸ್ ಈಗ ಬಂದಿದ್ದಾವೆ, ಇನ್ನೂ ಸಾಕಷ್ಟು. ಓಕೆ, ಇವತ್ತಿನ ವಿಡಿಯೋ ಇದಿಷ್ಟೇ ಕಣ್ರಪ್ಪ. ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.